ಆನಂದಪುರದ ಕೆಪಿಎಸ್ ಶಾಲೆಯಲ್ಲಿ ರಾಷ್ಟ್ರೀಯ ಏಕತಾ ದಿವಸದ ಅಂಗವಾಗಿ ಮಕ್ಕಳಿಗಾಗಿ ರಾಷ್ಟ್ರೀಯ ಏಕತೆ ವಿಷಯದ ಬಗ್ಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ರಾಷ್ಟ್ರೀಯ ಏಕತಾ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಗಿರಿಯಪ್ಪ ಸಮಾಜ ಶಿಕ್ಷಕರು, ರಾಷ್ಟ್ರೀಯ ಏಕತಾ ದಿವಸ್ ಅಂದರೆ ನಮ್ಮ ದೇಶದ ಏಕತೆ, ಸಮಗ್ರತೆ ಮತ್ತು ಭದ್ರತೆಗೆ ನಿಜವಾದ ಮತ್ತು ಸಂಭಾವ್ಯ ಬೆದರಿಕೆಗಳನ್ನು ತಡೆದುಕೊಳ್ಳಲು ನಮ್ಮ ರಾಷ್ಟ್ರದ ಅಂತರ್ಗತ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಪುನಃ ದೃಢೀಕರಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂಬ ಉಲ್ಲೇಖವಿದೆ ಎಂದು ತಿಳಿಸಿದರು. ನಾವೆಲ್ಲರೂ ನಾಡಗೀತೆಯನ್ನ ಪ್ರತಿನಿತ್ಯ ಹಾಡ್ತೇವೆ. ಆ ನಾಡಗೀತೆಯಲ್ಲಿ ಕುವೆಂಪುರವರು ಉಲ್ಲೇಖ ಮಾಡಿದಂತ ಧರ್ಮಗಳನ್ನ ನಾವು ಒಮ್ಮೆ ಅಬ್ಸರ್ವ್ ಮಾಡಿದ್ರೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಬದುಕ್ತಾ ಇದ್ದೀವಿ, ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ನಾವು ಜೀವಿಸ್ತಾ ಇದ್ದೀವಿ, ಸಾಮರಸ್ಯದಿಂದ ಇದ್ದೀವಿ. ನಮ್ಮದೇ ಭಾಷೆ ಅಥವಾ ನಮ್ಮದೇ ಧರ್ಮ ಅಂತ ದೊಡ್ಡದು ಅಂತೇಳಿ ನಾವು ತಿಳಿದುಕೊಳ್ಳುವ ಆಗಿಲ್ಲ. ಹಾಗೆ ನಮ್ಮ ದೇಶದಲ್ಲಿರುವಂತ ಯಾವ ಧರ್ಮವೂ ದೊಡ್ಡದಲ್ಲ, ಯಾವ ಧರ್ಮವೂ ಚಿಕ್ಕದಲ್ಲ. ಹಾಗೆ ನಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಇರಬೇಕು, ಬೇರೆ ಧರ್ಮದ ಬಗ್ಗೆ ಸಾಮರಸ್ಯವನ್ನ, ಸಹಿಷ್ಣುತೆಯನ್ನು ನಾವು ಹೊಂದಿರಬೇಕು. ಇದು ಧಾರ್ಮಿಕ ಐಕ್ಯತೆ. ಹಾಗೆ ಅದರ ಜೊತೆಯಲ್ಲಿ ಸಾಂಸ್ಕೃತಿಕ ಐಕ್ಯತೆ ಅಂತೇಳಿ ನಾವು ಇನ್ನೊಂದು ಪಾಯಿಂಟ್ ಗಮನಿಸಿರುವುದಾದ್ರೆ, ನಮ್ಮಲ್ಲಿ ಇರುವಂತಹ ಎಲ್ಲ ಭಾರತೀಯರು ವಿವಿಧ ಭಾಷೆಗಳ ಧರ್ಮಗಳನ್ನ ಆಚರಣೆ ಮಾಡುವ ಜೊತೆಯಲ್ಲಿ ಅವರು ಉಡುವಂತ ವೇಷಭೂಷಣಗಳು ಸಹಿತ ಬೇರೆ. ಹಾಗೆ ತಿಂಡಿ ತಿನಿಸುಗಳು, ಆಹಾರ ಪದ್ಧತಿ ಸಹಿತ ಬೇರೆ. ಒಮ್ಮೆ ನಾವು ಉತ್ತರ ಭಾರತೀಯರನ್ನು ನಾವು ನೋಡಿದ್ರೆ, ಹಾಗೆ ದಕ್ಷಿಣ ಭಾರತದ ನಮ್ಮನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಅಂಶಗಳು. ಅದರ ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಎಲ್ಲರಿಗೂ ಸಹಿತ ಇಂದು ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಏಕತಾ ದಿವಸ್ ಪ್ರಬಂಧದ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದ ಆನಂದಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಎಸ್ಪಿ. ಗೊತ್ತಾಯ್ತಾ? ಪರೀಕ್ಷೆಯನ್ನ ಚೆನ್ನಾಗಿ ಬರೀಬೇಕು. ಹಾಗೆ ಇದಕ್ಕೆ ನಿಮಗೆ ಬಹುಮಾನಗಳು ಇಷ್ಟಿಲ್ಲ, ಬಹುಮಾನಗಳು ಇರ್ತಾವೆ. ಅದು ಡಿಸೈಡ್ ಮಾಡೋದು ನಿಮ್ಮ ರಿಸಲ್ಟ್ ಶೀಟ್ಗಳು. ರಿಸಲ್ಟ್ ಶೀಟ್ಗಳ ಮೇಲೆ ಡಿಪೆಂಡ್ಸ್ ಆಗ್ತವೆ ಎಷ್ಟು ಬಹುಮಾನಗಳಿದೆ ಅಂತ. ನೆಕ್ಸ್ಟ್ ವೀಕ್ ಮೇಲೆ ನಾವು ಇನ್ವೆಸ್ಟಿಗೇಟ್ ಮಾಡಿ ನಿಮ್ಮ ಈ ಒಂದು ವ್ಯಾಲ್ಯೂಯೇಷನ್ ಮಾಡಿ, ನಿಮ್ಮ ಆನ್ಸರ್ ಶೀಟ್ಗಳಿಗೆ ವ್ಯಾಲ್ಯೂಯೇಷನ್ ಮಾಡಿ ಆಮೇಲೆ ನಾವು ಪ್ರೈಸ್ಗಳನ್ನು ಕೂಡ ಕೊಡ್ತೀವಿ. ಓಕೆನಾ? ಸರಿ. ಕಾರ್ಯಕ್ರಮದಲ್ಲಿ ಎಎಸ್ಐ ಸಿದ್ದಾರೂಢ, ದೇವದಾಸ್ ನಾಯ್ಕ್ ಹಾಗೂ ಶಿಕ್ಷಕರಾದ ನಟರಾಜ್, ಸಬೀನಾ ಇನ್ನಿತರರು ಉಪಸ್ಥಿತರಿದ್ದರು.